ಹಲೋ ಗೈಸ್, ವೆಲ್ಕಮ್ ಟು ಅರ್ಜುನ್ ವ್ಲಾಗ್ಸ್. ಆಕ್ಚುಲಿ ಇವತ್ತೇನಕ್ಕೆ ಈ ವಿಡಿಯೋ ಅಂದ್ರೆ, ನೀವು ಲಾಂಗ್ ರೈಡ್ಸ್ ಬೈಕಲ್ಲಿ ಲಾಂಗ್ ರೈಡ್ಸ್ ಹೊಡ್ಬೇಕಾದ್ರೆ ನೀವು ಮ್ಯಾಪ್ಸ್ ಯೂಸ್ ಮಾಡ್ತೀರಿ, ಮತ್ತೆ ಎಲ್ಲಾದ್ರೂ ಟ್ರಾನ್ಸಾಕ್ಷನ್ಸ್ ಯೂಸ್ ಮಾಡ್ಬೇಕಾದ್ರೆ ನಿಮ್ ಮೊಬೈಲ್ ಅಲ್ಲಿ ಚಾರ್ಜ್ ಇರಬೇಕು. ಸೊ ನೀವು ಮ್ಯಾಪ್ಸ್ ಯೂಸ್ ಮಾಡ್ಬೇಕಾದ್ರೆ ಚಾರ್ಜ್ ಡ್ರೈನ್ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಇವಾಗ ಬರೋ ಮೋಸ್ಟ್ಲಿ ಎಲ್ಲಾ ಗಾಡಿಗಳಲ್ಲೂ USB ಚಾರ್ಜರ್ ಕೊಟ್ಬಿಡ್ತಾರೆ. ನೀವು ಆರಾಮಾಗಿ ಚಾರ್ಜ್ ಹಾಕೊಂಡು ಹೋಗ್ಬೋದು. ಬಟ್ ಸ್ವಲ್ಪ ಗಾಡಿಗಳಲ್ಲಿ ಚಾರ್ಜಿಂಗ್ ಪೋರ್ಟ್ ಅವೈಲಬಲ್ ಇರಲ್ಲ. ಸೊ ಅಂತ ಬೈಕ್ಸ್ಗೆ ನನ್ನ ಹತ್ರ ಒಂದು ಬೆಸ್ಟ್ ಪ್ರಾಡಕ್ಟ್, ನಾನು ತುಂಬಾ ರಿವ್ಯೂಸ್ ನೋಡಿ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋದು. ಸೊ ಏನ್ ಆ ಪ್ರಾಡಕ್ಟ್ ಅಂತ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ದ ಪ್ರಾಡಕ್ಟ್, ಪೋರ್ಟ್ರಾನಿಕ್ ಸ್ಪಾರ್ಕ್ಸ್ ಮೊಬೈಲ್ ಚಾರ್ಜರ್. ಸೊ ಇದ್ರಲ್ಲಿ ಏನಿದೆ, ಇದನ್ನ ಹೆಂಗೆ ನಿಮ್ ಬೈಕ್ ಫಿಟ್ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಈ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಈ ಬಾಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಮ ನೋಡೋಣ. ಸೊ ಈ ಪ್ರಾಡಕ್ಟ್ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ತಗೊಳ್ಳಿ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಒಂದ್ ಸೆಕೆಂಡ್, ವೈರಿಂಗ್ ಕಿಟ್ ಮತ್ತೆ ಚಾರ್ಜಿಂಗ್ ಪೋರ್ಟ್ ವಿತ್ ಬಟನ್ ಕೊಟ್ಟಿದ್ದಾರೆ. ಇದರಲ್ಲಿ ಡಿಸ್ಪ್ಲೇನೂ ಇದೆ. ಸೊ ಮತ್ತೆ 2 ಪಿನ್ಸ್ ಕೊಟ್ಟಿದ್ದಾರೆ, ಮತ್ತೆ ಅಷ್ಟೇ ವೈರಿಂಗ್ ಕಿಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಇವಾಗ ಇವೆಲ್ಲದನ್ನು ಹೆಂಗೆ ನಮ್ಮ ಬೈಕಲ್ಲಿ ನೀವು ಫಿಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ನನ್ನ ಹತ್ರ ಇರೋದು R15M ವರ್ಷನ್ M ಬೈಕು. ಈ ಬೈಕಲ್ಲ, ಯಾವ ಬೈಕ್ ಇದ್ರೂ ಫಿಟ್ ಮಾಡ್ಕೋಬೋದು. ಸೊ R15L ಅಂದರೆ ನೋಡಿ, ಲೆಫ್ಟ್ ಸೈಡಲ್ಲಿರೋ ಕವರ್ ಓಪನ್ ಮಾಡ್ಕೊಳ್ಳಿ. ಈ 2 ಪಿನ್ಸ್ ಇರುತ್ತೆ. ಈ 2 ಪಿನ್ಸ್ ರಿಮೂವ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡ್ ಕವರ್ ಆರಾಮ್ಸೆ ಓಪನ್ ಆಗೋಗುತ್ತೆ. ಸೊ ಇದು ಓಪನ್ ಮಾಡಿದ್ಮೇಲೆ ಈ ಥರ ತೋರಿಸ್ತಾ ಇದ್ದೀನಲ್ವ, ಈ ಥರ ನೀವು ಪ್ಲೇಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಕೆಳಗಡೆ ಪ್ಲೇಸ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಿ ಬೇಕೋ, ಎಲ್ಲಿ ಕಂಫರ್ಟಬಲ್ ಆಗಿದೆಯೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲೇ ಪ್ಲೇಸ್ ಮಾಡಬೇಕಂತಲ್ಲ, ಪ್ಲೇಸ್ ಮಾಡಿಬಿಟ್ಟು ಮರೀದೆ ಆ ಪ್ಲಾಸ್ಟಿಕ್ ನಟ್ನ ಹಾಕ್ಬಿಡಿ, ಯಾಕಂದರೆ ಸೊ ಅದೇ ಗ್ರಿಪ್ಪಾಗಿ ಕುತ್ಕೊಳ್ಳೋದು. ಸೊ R15ಅಲ್ಲಿ ರೈಟ್ ಸೈಡಲ್ಲಿ ಈ ವೈರಿಂಗ್ ಕಿಟ್ ಸ್ವಲ್ಪ ಮೇಲೆ ಪ್ರೆಸ್ ಮಾಡಿ ತೆಗೆದ್ರಂದರೆ ನೋಡಿದ್ರೆ ಈ ಸಾಕೆಟ್ ಇದೆಯಲ್ವಾ, ಈ ಸಾಕೆಟಲ್ಲೇ ನಾವು ಕನೆಕ್ಷನ್ ಕೊಡ್ಬೋದು. ನಾವು ಸಪ್ರೇಟಾಗಿ ಯಾವುದೇ ವೈರ್ ಕಟ್ ಮಾಡೋಷ್ಟು ಅದೆಲ್ಲ ಏನೂ ಇಲ್ಲ, ಇದರಲ್ಲೇ ನೀವು ಕನೆಕ್ಷನ್ ಕೊಟ್ಕೋಬೋದು. ನೀವು ನೋಡಿರಿ, ಇವಾಗ ಬೇಕಾದ್ರೆ ಚೆಕ್ ಮಾಡಿ ತೋರಿಸ್ತೀನಿ. ಮಲ್ಟಿಮೀಟ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ, ಬೈಕ್ ಆನ್ ಮಾಡಿದ್ರೆ 12 ವರ್ಡ್ಸ್ 50 12 ವರ್ಡ್ಸ್ ಹತ್ರ ಬರ್ತಾಯಿದೆ, 13 ವರ್ಡ್ಸ್ವರೆಗೂ ಬರ್ತಾಯಿದೆ. ಸೊ ಇಲ್ಲೇ ನೀವು ಫಿಟ್ ಮಾಡ್ಕೋಬೋದು. ಸೊ ಇದನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈ ಥರ ಒಂದು 3 ಪಿನ್ ಸಾಕೆಟ್ ಬೇಕಾಗುತ್ತೆ. ಈ ಥರ 3 ಪಿನ್ ಸಾಕೆಟ್ ಯಾವುದಾದ್ರೂ ಹಳೆ ವೈರು ಯಾವುದಾದ್ರೂ ಇದ್ದರೆ ತಗೊಳ್ಳಿ. ಈ 3 ಪಿನ್ ಸಾಕೆಟಲ್ಲಿ ಸೆಂಟ್ರ್ ಪಿನ್ ನಮ್ಗೆ ಬೇಕಾಗಿಲ್ಲ, ಬರೀ ಪಾಸಿಟಿವ್ ನೆಗೆಟಿವ್ ಇದ್ದರೆ ಸಾಕು. ಈ ಪಾಸಿಟಿವ್ ನೆಗೆಟಿವ್ನ ಪೋರ್ಟ್ರಾನಿಕ್ಸ್ ವೈರಿಂಗ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ಗೆ ಈ ಥರ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿಕೊಂಡು ಕ್ಲೀನಾಗಿ ಟೇಪಿಂಗ್ ಮಾಡ್ಕೊಬೇಕು. ತೋರಿಸ್ತೀನಿ ನೋಡಿ, ಈ ಥರ ಕ್ಲೀನಾಗೆ ಟೇಪಿಂಗ್ ಮಾಡಿಕೊಂಡ್ರೆ ಸೇಫ್ಟಿಯಾಗಿರುತ್ತೆ. ಸೊ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡಿಕೊಂಡು, ಪಾಸಿಟಿವ್ಗೆ ರೆಡ್ಡು ಮತ್ತು ನೆಗೆಟಿವ್ಗೆ ಬ್ಲ್ಯಾಕು ಎರಡಕ್ಕೂ ಮರೀದೆ ಚೇಂಜ್ ಮಾಡ್ತೀರಾ. ಪಾಸಿಟಿವ್ ನೆಗೆಟಿವ್ ಚೇಂಜ್ ಆಗ್ತೀರಾ. ಪಾಸಿಟಿವ್ ಯಾಕಂದರೆ ಅಲ್ಲಿ ಫ್ಯೂಸ್ ಕೊಟ್ಟಿದ್ದಾರೆ ನಿಮಗೆ ಪಾಸಿಟಿವಲ್ಲಿ. ಸೊ ಮರೀದೆ ಪಾಸಿಟಿವ್ಗೆ ನೆಗೆಟಿವ್ ಕನೆಕ್ಷನ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಕನೆಕ್ಷನ್ ಕೊಟ್ಕೊಂಡು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ವೆದರ್ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಇವಾಗ ನಾನು ಬೈಕ್ ಆನ್ ಮಾಡ್ತೀನಿ, ನೋಡ್ಕೊಳ್ಳಿ. ಯು ಕ್ಯಾನ್ ಸಿ ಇಟ್ಸ್ ವರ್ಕಿಂಗ್ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಇದರಲ್ಲಿ ಡಿಸ್ಪ್ಲೇ ಕೂಡ ತೋರಿಸ್ತಿದೆ, ಚಾರ್ಜಿಂಗ್ ಕೂಡ ಆಗ್ತಿದೆ. ಸೊ ಈ ಬಟನ್ ಪ್ರೆಸ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ನಾವು ಬೇಕಾದರೆ. ಇದರಲ್ಲೇ ಡಿಸ್ಪ್ಲೇ ಅಲ್ಲೇ ಬಟನ್ ಕೊಟ್ಟಿರ್ತಾರೆ, ಅದನ್ನೇ ಪ್ರೆಸ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಬೇಕಾದಾಗ ಆನ್ ಮಾಡ್ಕೋಬೋದು, ಬೇಕಾದಾಗ ಆಫ್ ಮಾಡ್ಕೋಬೋದು. ಸೊ ಮತ್ತೆ ಅದನ್ನ ಕ್ಲೀನಾಗಿ ಆ ವೈರಿಂಗ್ನ ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಕ್ಲೀನಾಗಿ ಅದ್ರ ಪ್ಲೇಸಲ್ಲಿ ಅದನ್ನ ಕ್ಲೀನಾಗಿ ಪ್ಲೇಸ್ ಮಾಡಿಬಿಡಿ. ಯಾವುದೇ ಡ್ಯಾಮೇಜ್ ಮಾಡಿದ್ದೀರಾ ಕ್ಲೀನಾಗಿ ಪ್ಲೇಸ್ ಮಾಡಿಬಿಟ್ಟು, ಮತ್ತು ಕ್ಲೀನಾಗಿ ಬಟನ್ಸ್ ಎಲ್ಲ ಹಾಕ್ಕೊಂಡು ಕವರ್ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿಬಿಟ್ಟು, ಬಟನ್ಸ್ ಹಾಕ್ಬಿಟ್ಟು ಆ ಕವರ್ನ ಕ್ಲೀನಾಗಿ ಫಿಟ್ಟಿಂಗ್ ಮಾಡಿಬಿಡಿ. ಫಿಟ್ಟಿಂಗ್ ಮಾಡಿದ್ಮೇಲೆ ಮತ್ತೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಫಿಟ್ಟಿಂಗ್ ಮಾಡಿದ್ಮೇಲೆ ಯಾವುದಾದ್ರೂ ವೈರ್ ಏನಾದರೂ ಲೂಸ್ ಕನೆಕ್ಷನ್ ಆಗಿರ್ಬೋದು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೌ ದ ಚಾರ್ಜಿಂಗ್ ಈಸ್ ವರ್ಕಿಂಗ್.
R15 ಅಂತಲ್ಲ, ಯಾವುದೇ ಬೈಕ್ ಬೇಕಾದರೂ ನೀವು ಕನೆಕ್ಷನ್ ಕೊಟ್ಕೋಬೋದು. ಸೊ ನೋಡಿದ್ರಲ್ವಾ, ಹಿಂಗೆ ನಿಮ್ ಬೈಕ್ಗೆ ನೀವು ಈ USB ಚಾರ್ಜಿಂಗ್ ಪೋರ್ಟ್ ನ ಫಿಟ್ ಮಾಡ್ಕೋಬೇಕು. ಮತ್ತೆ ನಮ್ಮ ಹತ್ರ R15 ಇಲ್ಲ, ಬೇರೆ ಬೈಕ್ ಇದೆ, ಹೆಂಗ್ ಫಿಟ್ ಮಾಡ್ಕೊಳ್ಳೋದು ಅಂತ ನನ್ನ ಹತ್ರ ಕೇಳಿದ್ರೆ, ಯು ಕ್ಯಾನ್ ಚೆಕ್. ನಿಮ್ ಗಾಡಿಲಿ ಫ್ರಂಟ್ ಬ್ರೇಕ್ ಲೈಟ್ ಇದೆಯಲ್ವಾ, ಬ್ರೇಕ್ ಅಂದ್ರೆ ಫ್ರಂಟ್ ಬ್ರೇಕ್ ಇರುತ್ತಲ್ವಾ, ಅದ್ರ ಕೆಳಗಡೆ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮ್ಗೆ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಅದರಲ್ಲಿ ನೀವು ವೈರಿಂಗ್ ಇಂದ ಬರೋ ಲೈನ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಇಂದ ನೀವು ಲೈನ್ ತಗೊಬಹುದು. ಸೊ ಆ ತರ ಪಾಸಿಟಿವ್ ನೆಗೆಟಿವ್ ಲೈನ್ ತಗೊಂಡು ನೀವು ಕನೆಕ್ಷನ್ ಕೊಡ್ಬೋದು. ಮತ್ತೆ ನಾವು ಅದ್ರಲ್ಲಿ ಡೈರೆಕ್ಟ್ ಆಗಿ, ಮತ್ತೆ ಸ್ವಲ್ಪ ಜನ ಕೇಳ್ತಾರೆ, ಈ ತರ ಅದ್ರಲ್ಲಿ ಪಾಸಿಟಿವ್ ನೆಗೆಟಿವ್ ಇದೆ ಅಲ್ವಾ, ಡೈರೆಕ್ಟ್ ಆಗಿ ಬ್ಯಾಟ್ರಿ ಕೊಡ್ತೀವಿ ನಾವು, ಅದೇ ಓಕೆ ಅಲ್ವಾ, ಹಿಂಗೆ ಫ್ಯೂಸ್ ಇದೆ ಅಂತ ಹೇಳಿದ್ರೆ, ನೋ, ಆ ತರ ಮಾತ್ರ ಮಾಡಕ್ ಹೋಗ್ಬೇಡಿ. ಬ್ಯಾಟ್ರಿಗೆ ಡೈರೆಕ್ಟ್ ಕನೆಕ್ಷನ್ ಮಾತ್ರ ಕೊಡಕ್ ಹೋಗ್ಬೇಡಿ. ಆ ತರ ಡೈರೆಕ್ಟ್ ಕನೆಕ್ಷನ್ ಕೊಟ್ರೆ ಏನಾಗುತ್ತೆ ಅಂದ್ರೆ, ಫ್ಯೂಚರ್ ಅಲ್ಲಿ ಬೈಕ್ ಆಫ್ ಆಗಿದ್ರು ಅದು ಆನ್ ಅಲ್ಲೇ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಬ್ಯಾಟ್ರಿ ಡೈನ್ ಆಗೋ ಇಶ್ಯೂಸ್ ಬರುತ್ತೆ. ನಾನು ಆಲ್ರೆಡಿ ಫೇಸ್ ದಿಸ್ ಇಶ್ಯೂ, ನಾನು ಮುಂಚೆನೆ ಫೇಸ್ ಮಾಡಿದ್ದೀನಿ. ಈ ತರ ಇಶ್ಯೂ ಫೇಸ್ ಮಾಡಿನೇ ನಾನು ಆ ತರ ಕನೆಕ್ಷನ್ ಕೊಡಕ್ ಹೋಗ್ಬೇಡಿ. ಡೈರೆಕ್ಟ್ ಪಾಸಿಟಿವ್ ನೆಗೆಟಿವ್ ಗೆ ಕನೆಕ್ಷನ್ ಕೊಡಕ್ ಹೋಗ್ಬೇಡಿ. ಸೊ ನೀವು ಬೇರೆ ಅಂದ್ರೆ ಬ್ರೇಕ್ ಲೈಟ್ ಇಂದ ಕನೆಕ್ಷನ್ ತಗೊಬಹುದು, ಆರ್ ಡೈರೆಕ್ಟ್ ಕೀ ಸೆಟ್ ಇಂದಾನು ಕನೆಕ್ಷನ್ ತಗೋಬಹುದು. ಸೊ ನೋಡಿದ್ರಲ್ಲ, ಇದೇ ವಿಡಿಯೋ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ಬಂದು ನಿಮ್ ಡೌಟ್ಸ್ ನ ನೀವು ಕೇಳ್ಕೊಬಹುದು. ಏನಾದ್ರು ಡೌಟ್ಸ್ ಇದ್ರು ನಾನು ನಿಮ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಇದೇ ತರ ವಿಡಿಯೋಸ್ಗೆ ನನ್ನ ವಿಡಿಯೋಸ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಟಾಟಾ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.